ನಾನು ವಸಂತ ಲಕ್ಷ್ಮಿ ಅಂತ ಬೆಂಗಳೂರಲ್ಲೇ ವಾಸ ಇದ್ದೀನಿ. ನಾನು ಕರ್ನಾಟಕ ಬ್ಯಾಂಕ್ನಲ್ಲಿ ವರ್ಕ್ ಮಾಡ್ತೀನಿ. ನನ್ನ ಮಗಳು ಈ ಸಲ PUC ನೀಟ್ ಆಸ್ ವೆಲ್ ಆಸ್ CET ಎಕ್ಸಾಮ್ ತಗೊಂಡಿದ್ದಾಳೆ. ಎಲ್ಲ ಕನ್ನಡಿಗರಿಗೆ ನಿಮ್ಮ ಮಕ್ಕಳು ಇವಾಗ ಸೆಕೆಂಡ್ PU ಸ್ಕೋರ್ ಮಾಡಿದ್ದಾರೆ, ನೆಕ್ಸ್ಟ್ CET ಎಕ್ಸಾಮ್ ಬರೆದಿದ್ದಾರೆ, ನೀಟ್ ಎಕ್ಸಾಮ್ ಬರೆದಿದ್ದಾರೆ. ಈಗ ಅವ್ರಿಗೆ ಎಷ್ಟು ಅನೌನ್ಸು ಬಂದಿದೆ, CET ನೀಟ್ ಎಲ್ಲ ರಿಸಲ್ಟ್ಸು ಬಂದಿದೆ. ಇವಾಗ ನಮ್ಮ ಮಕ್ಕಳಿಗೆ ಯಾವ ಕಾಲೇಜಲ್ಲಿ ಸೀಟ್ ಸಿಗುತ್ತಪ್ಪ ಅಂತ ಹೇಳಿ ಫುಲ್ ಆಫ್ ಡೈಲೆಮಾದಲ್ಲಿರ್ತಾರೆ, ಎಲ್ಲ ಪೇರೆಂಟ್ಸ್ ಆಗಲಿ ಸ್ಟೂಡೆಂಟ್ಸ್ ಆಗಲಿ. ಅವಾಗ ಏನು ಮಾಡ್ತಿದ್ದೀರಾ, ನಾವು ಈಗ ಈ ಕಾಲೇಜಲ್ಲಿ ಎಷ್ಟು ಕಟ್ ಆಫ್ ಇದೆ, ಈ ಕಾಲೇಜಲ್ಲಿ ಎಷ್ಟು ಕಟ್ ಆಫ್ ಇದೆ, ಸುಮ್ಮನೆ ಎಲ್ಲೆಲ್ಲಿ ಅಂತ ಕೇಳ್ಕೊಂಡು ಹೋಗ್ತಾ ಇದ್ದೀವಿ. ಈಗ ನನ್ನ ಮಗಳೂ ಸೆಕೆಂಡ್ PUC ಎಕ್ಸಾಮ್ ಬರಲು ಶಿ ಗಾಟ್ ಅ ವೆರಿ ಗುಡ್ ರ್ಯಾಂಕಿಂಗ್ ಆ್ಯಂಡ್ ಸ್ಕೋರ್ಸ್ ಇನ್ ಬೋತ್ ಆಸ್ ವೆಲ್ ಆಸ್ PU ಬೋರ್ಡ್ ಆ್ಯಂಡ್ ದಿಸ್ ನೀಟ್ CET ಆ್ಯಂಡ್ ಆಲ್. ಈಗ ನಾನು RV ಕಾಲೇಜಿಂದ ಹಿಡಿದು ಯಾವುದೋ ಗಂಗಮ್ಮ ತಿಮ್ಮಯ್ಯ ಯಾವುದೋ ಒಂದು ಕಾಲೇಜ್ ಇಂಥ ಕಡೆಗೆ ಎಲ್ಲಿ ಸಿಗುತ್ತಪ್ಪ ಈ ರ್ಯಾಂಕಿಂಗಿಗೆ ಅಂತ ನೋಡ್ಕೋತಾ ಹೋದರೆ ಎಲ್ಲಿ ಅಂತ ಎಷ್ಟು ಕಾಲೇಜ್ ಅಂತ ಹುಡುಕ್ತೀರಾ, ಬೆಂಗಳೂರೊಳಗೆ ಎಲ್ಲಿ ಹುಡುಕ್ತೀರಾ, ಕರ್ನಾಟಕದ ಬೇರೆ ಬೇರೆ ಪ್ಲೇಸಲ್ಲಿ ಇದ್ರೆ ಈಗ ಎಲ್ಲರೂ ಬೆಂಗಳೂರಲ್ಲೇ ಇರಲ್ಲ, ಬೇರೆ ಬೇರೆ ಕಡೆ ಇರ್ತೀರಾ, ಹೆಂಗೆ ಹುಡುಕೋದು ಯಾವ ಕಾಲೇಜು ಅಂತ ಹೇಳಿ ಫುಲ್ಲು ನಿಮಗೆ ಅಷ್ಟು ಡೈಲೆಮಾ ಇರುತ್ತೆ, ಕನ್ಫ್ಯೂಷನ್ ಇರುತ್ತೆ. ಒಂಥರ ಎಲ್ಲ ಮಾಸ್ಕ್ ಆಗಿಬಿಟ್ಟಿದೆ ನಮಗೆ, ಮುಂದೆ ವಾಟ್ ನೆಕ್ಸ್ಟ್ ಅಂತ ಹೇಳೋದು ಮಾಸ್ಕ್ ಆಗಿದೆ ಅಂತಿರುತ್ತೆ. ಅಂಥ ಸಂದರ್ಭದಲ್ಲಿ ಈಗ KET ಅವರೇ ಒಂದು ಬಾಟ್ ಅಂತ ಹೇಳಿ ಅವ್ರ KEA ವೆಬ್ಸೈಟಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇವಾಗ ನೀವು ಬ್ಯಾಂಕಿಗೆ ಹೋದರೆ ಇಲ್ಲ ಅಂತ ಇರುತ್ತೆ ಯೋನೋ SBI ಅಲ್ಲಿ, ಹಾಗೆಯೇ ಆ್ಯಪಲ್ ಫೋನ್ ಯೂಸ್ ಮಾಡೋರಿಗೆ ICV ಅಂತ ಇರುತ್ತೆ. ಹಾಗೆಯೇ ನೀವು KEA ವೆಬ್ಸೈಟಿಗೆ ಹೋದ ತಕ್ಷಣ ಇಲ್ಲಿ ನೋಡಿ, ನಾನು KEA ವೆಬ್ಸೈಟಿಗೆ ಹೋದೆ. ಇಲ್ಲಿ KEA ವೆಬ್ಸೈಟಲ್ಲಿ ಇಲ್ಲಿ ಒಂದು ಟ್ಯಾಪ್ ಮಾಡ್ತೀನಿ. ಇಲ್ಲಿ ಆ್ಯಕ್ಚುಲಿ ಇದನ್ನು ನನಗೆ ನನ್ನ ಮಗಳೇ ಹೇಳ್ಕೊಟ್ಟಿದ್ದು. ನಾವು ಎಲ್ಲೆಲ್ಲೋ ಹುಡುಕ್ತಾ ಇರ್ತಿದ್ವಿ ಗೂಗಲಲ್ಲಿ, ಇಷ್ಟು ರ್ಯಾಂಕ್ ಬರುತ್ತೆ, ಇಷ್ಟಿಗೆ ಎಲ್ಲಿ ಸೀಟ್ ಸಿಗುತ್ತೆ ಅಂತ ಹೇಳಿ. ದ ಮೊಮೆಂಟ್ ಯು ಸ್ಟಾರ್ಟ್ ಸರ್ಚಿಂಗ್ ಯು ವಿಲ್ ಸ್ಟಾರ್ಟ್ ರಿಸೀವಿಂಗ್ ದ ಕಾಲ್ಸ್ ಫ್ರಮ್ ಅದರ್ಸ್ ದಟ್ ನಾವು ಈಗ ಇಂಥ ಕಾಲೇಜಲ್ಲಿ ಇಷ್ಟು ಕಾಲೇಜಸಲ್ಲಿ ಟೈಅಪ್ ಆಗಿದ್ದೀವಿ, ನಿಮ್ಮ ಮಗಳಿಗೆ ಇಂಥ ಕಡೆ ಸೀಟ್ ಕೊಡಿಸ್ತೀವಿ, ಹಾಗೆ ಹೀಗೆ ಅಂತ ಹೇಳಿ ಕ್ಯಾನ್ವಾಸ್ ಮಾಡಲಿಕ್ಕೆ ನೋಡ್ತಾರೆ. ನೀವು ಆ ಥರ ಯಾರ್ಯಾರೋ ಮಿಡಲ್ ಮ್ಯಾನ್ಗಳನ್ನ ಅಪ್ರೋಚ್ ಮಾಡೋ ಬದಲಿಗೆ ಇಲ್ಲಿ ನೋಡಿ, ಇಲ್ಲಿ ಹೋಗಿ ಇಲ್ಲಿ ಇದೆಲ್ಲಕ್ಕಿಂತನೂ ಇಲ್ಲಿ ಹೊಸದಾಗಿ KEA ಅಂತ ಹೇಳಿ ಒಂದು ಸ್ಮಾಲ್ ಸರ್ಕಲ್ ಇದೆ ನೋಡಿ, ಇಲ್ಲಿ ಟ್ಯಾಪ್ ಮಾಡಿ. ಇದು KEA ಬಾಟ್ ಅಂತ ಹೇಳಿ ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇಲ್ಲಿ ನಿಮಗೆ ಡೀಟೇಲ್ಸ್ ಇದೆ, ಏನೇನು ಡೀಟೇಲ್ಸ್ ಬೇಕು ಅಂತ ಹೇಳಿ, ಐದರ್ ಇಂಗ್ಲೀಷ್ ಆರ್ ಕನ್ನಡ. ಈಗ ನಾನು ಟ್ಯಾಪ್ ಮಾಡ್ಕೊಳ್ತೀನಿ, ನನಗೆ ಇಂಗ್ಲೀಷ್ನಲ್ಲಿ ಬೇಕು, ಇಂಗ್ಲೀಷ್ನಲ್ಲಿ ಟ್ಯಾಪ್ ಮಾಡಿಕೊಂಡೆ. ಇಲ್ಲಿ ಸರ್ಚ್ ಕ್ರೈಟೀರಿಯಾಸ್ ಆ್ಯಂಡ್ ಫಿಲ್ಟರ್ಸ್ ಕೊಟ್ಟಿರ್ತಾರೆ. ಅಡ್ಮಿಷನ್ ಎನ್ಕ್ವೈರಿ ಬೇಕಾ, ಎಕ್ಸಾಮ್ ಶೆಡ್ಯೂಲ್ ಬೇಕಾ, ಇಂಪಾರ್ಟೆಂಟ್ ಡೇಟ್ಸು, ಡೌನ್ಲೋಡ್ ಎನೆಕ್ಷರ್ಸು, ಅನೌನ್ಸ್ಮೆಂಟ್ಸು, ರಿಕ್ರೂಟ್ಮೆಂಟು, ಚೆಕ್ ಲಾಸ್ಟ್ ಕಟ್ ಆಫು, ಆಸ್ಕ್ ಎನಿ ಕ್ವೆರಿ ವಿತ್ KEA ಬಾಟ್ ಅಂತ ಇರುತ್ತೆ. ನಿಮಗೆ ಎಲ್ಲ ಪೇರೆಂಟ್ಸ್ಗೂ ಮೇನ್ ಆಗೋದು, ಈಗ ನನ್ನ ಮಗುಗೆ ಇಂಥ ರ್ಯಾಂಕ್ ಬಂದಿದೆ, ಎಲ್ಲಪ್ಪ ಕಾಲೇಜ್ ಸಿಗುತ್ತೆ ಅಂತ ಹೇಳೋಕ್ಕೆ ಫಸ್ಟು ಕ್ರೈಟೀರಿಯಾನೇ ಮೇನ್ ಎಲ್ರಿಗೂ ಬೇಕಾಗೋದು ಲಾಸ್ಟ್ ಇಯರ್ ಕಟ್ ಆಫು. ನಮಗೆ ಲಾಸ್ಟ್ ಇಯರ್ ಕಟ್ ಆಫಿಂದನೇ ಎಷ್ಟು ಯಾವ ಕಾಲೇಜಲ್ಲಿ ಸೀಟ್ ಸಿಗ್ಬೋದು ಅಂತ ಹೇಳಿ ಒಂದು ಅಂದಾಜು ಮಾಡ್ಕೊಳ್ಳೋಕ್ಕೆ ಅನುಕೂಲ ಆಗುತ್ತೆ. ಆವಾಗ ನೀವಿಲ್ಲಿ ನೀಟ್ ತಗೋತಿದ್ದೀರಾ, CETಗೆ ತಗೊಳ್ತಿದ್ದೀರಾ. ನೀಟಿಗೆ ಬೇಕಂದರೆ ನೀಟ್ ಕ್ಲಿಕ್ ಮಾಡಿ, CETಗೆ ಬೇಕಂದರೆ CET ಕ್ಲಿಕ್ ಮಾಡಿ. ಈಗ ನನ್ನ ಮಗಳಿಗೆ ನನ್ನದು ಫಸ್ಟ್ ಪ್ರಯಾರಿಟಿ ನೀಟ್ ಅಂತ ಇತ್ತು, UG ನೀಟ್ ಅಂತ ಹೇಳಿಬಿಟ್ಟು ನಾನು UG ನೀಟ್ ಟ್ಯಾಪ್ ಮಾಡ್ಕೊಳ್ತೀನಿ. UG ನೀಟ್ ಟ್ಯಾಪ್ ಮಾಡಿಕೊಂಡಾಗ ಸರ್ಚ್ ಬೈ ರ್ಯಾಂಕ್, ಸರ್ಚ್ ಬೈ ಎಂಥದ್ದು ಸರ್ಚ್ ರ್ಯಾಂಕ್ ಬೈ ಕೋರ್ಸ್ ನೇಮ್ ಆ್ಯಂಡ್ ಸರ್ಚ್ ರ್ಯಾಂಕ್ ಬೈ ಕಾಲೇಜ್ ನೇಮ್ ಅಂತ ಇರುತ್ತೆ. ನಮಗೆ ಇದು ಅಷ್ಟು ಹುಡ್ಕೋಕೆ ನಮಗೆ ಸ್ಪೆಸಿಫಿಕ್ ಆಗಿ ಇಂಥದೇ ಕಾಲೇಜಲ್ಲಿ ಸೀಟ್ ಬೇಕು ಅಂತಿದ್ರೆ ಇದೆಲ್ಲ ಯೂಸ್ ಆಗುತ್ತೆ. ಅದರ್ವೈಸ್ ನನಗೆ ಯಾವ ರ್ಯಾಂಕ್ ಬಂದ್ರೂ ಇಂಥ ಕಾಲೇಜಿಗೆ ಐ ಆಮ್ ರೆಡಿ ಟು ಗೋ ಅನ್ನೋಂಥವ್ರಿಗೆ ಸರ್ಚ್ ಬೈ ರ್ಯಾಂಕ್ ಬರ್ತದೆ. ಯು ಎಂಟರ್ ಯುವರ್ ರ್ಯಾಂಕ್. ಸಪೋಸ್ ನನ್ನ ಮಗಳು 80,416 ರ್ಯಾಂಕ್ ತಗೊಂಡಿದ್ದಾಳೆ ಅಂತ ಅಂದ್ಕೊಳ್ಳಿ. ಇವಾಗ ಅದನ್ನು ಹಾಕಿ ಸರ್ಚ್ ಬೈ ರ್ಯಾಂಕ್ ಹಾಕಿ ಸೆಂಡ್ ಕೊಡಿ, ಗೋ. ನೆಕ್ಸ್ಟು ಇಲ್ಲಿ ಬಂತು ನೋಡಿ, ಸೆಲೆಕ್ಟ್ ಕೋರ್ಸ್ ಫ್ರಮ್ ಬಿಲೋ ಡ್ರಾಪ್ ಡೌನ್. ನಿಮಗೆ ಯಾವ್ದು ಬೇಕು, BAMS ಗವರ್ಮೆಂಟ್, BAMS ಅದರ್ಸ್, ಪ್ರಿವಿಲೇಜ್, ಗವರ್ಮೆಂಟ್ ಅದರ್ಸ್, ಪ್ರಿವಿಲೇಜ್, NRI. ನನಗಿವಾಗ MBBS ಗವರ್ಮೆಂಟ್ ಸೀಟ್ ಬೇಕು. ಓಕೆ, MBBS ಗವರ್ಮೆಂಟ್ ಕೊಟ್ಟು ಓಕೆ ಕೊಡ್ತೀನಿ. ನೆಕ್ಸ್ಟು ಕೇಳುತ್ತೆ ಸೆಲೆಕ್ಟ್ ಕ್ಯಾಟಗರಿ ಅಂತ ಕೇಳುತ್ತೆ. ಈಗ ಐ ಬಿಲಾಂಗ್ ಟು ಜನರಲ್ ಕ್ಯಾಟಗರಿ. ಜನರಲ್
ಕರೆಕ್ಟ್ GM ಅಂತ ಇದೆ ನೋಡಿ. ಅದರ್ವೈಸ್ ನಿಮಗೆ ಯಾವ ರಿಸರ್ವೇಷನ್ಸ್ ಇರುತ್ತೆ ಆ ರಿಸರ್ವೇಷನ್ಸ್ ಹಾಕ್ಕೊಂಡು ಕೂಡ ಸರ್ಚ್ ಮಾಡ್ಬೋದು. ಇಲ್ಲಿ ನಾನು ಈಗ GM ಪಟೇನ್ ಆಗಿರೋದ್ರಿಂದ GM ಅಂತ ಹಾಕ್ಕೊಳ್ತೀನಿ. ಓಕೆ ಕೊಡಿ. ಸಾರಿ, ನೋ ರಿಸಲ್ಟ್ ಫಾರ್ಮ್. ಈಗ ಮೇ ಬಿ ಈ ರ್ಯಾಂಕಿಗೆ ಫೌಂಡ್ ಫಾರ್ ದಿ ಅಬೌವ್ ಸೆಲೆಕ್ಷನ್ ಅಂತ ಬಂತು. ಇಸ್ ದೇರ್ ಎನಿಥಿಂಗ್ ಎಲ್ಸ್ ಯು ವಾಂಟ್ ಟು ಅಸಿಸ್ಟ್ ಅಂತಂದರೆ ಎಸ್ ಕೊಡಿ. ಮತ್ತು ಅಗೇನ್ ವಿಲ್ ಗೋ ಫ್ರಮ್ ದ ಬಿಗಿನಿಂಗ್. ಲಾಸ್ಟ್ ಇಯರ್ ಕಟ್ ಆಫ್ ರ್ಯಾಂಕ್. UG NEET ನೆಕ್ಸ್ಟ್ ಚೆಕ್ ಮಾಡೋಣ. UG ಸೆಲೆಕ್ಟ್ ಬೈ ರ್ಯಾಂಕ್. ಅಗೇನ್ ಸರ್ಚ್ ಬೈ ರ್ಯಾಂಕ್ ಹಾಕಿ. ನನ್ನ ಮಗಳು 15,806 ರ್ಯಾಂಕ್ ತಗೊಂಡಿದ್ದಾಳೆ. ಗೋ ಕೊಡಿ. ಅಗೇನ್ ಕೋರ್ಸ್ ಯಾವ್ದು ಬೇಕಂತ ಕೇಳುತ್ತೆ. ಕೋರ್ಸ್ ಕೊಡಿ. BSc ಆನರ್ಸ್, ಎಂಜಿನಿಯರಿಂಗ್. ಇಲ್ಲಿ n ನಂಬರ್ ಆಫ್ ಕೋರ್ಸಸ್ ವಿಲ್ ಬಿ ದೇರ್ ವಿಚ್ ಆರ್ ಆಫರ್ಡ್ ಬೈ KEA. ಓಕೆ, ಅದರಲ್ಲಿ ಇದು ಆಲ್ಫಾಬೆಟಿಕಲ್ ಆರ್ಡರಲ್ಲಿ ಕೂಡ ಇದೆ. ಇಟ್ ವಿಲ್ ಬಿ ವೆರಿ ಈಸಿ ಟು ಸರ್ಚ್. ಓಕೆ, ಎಂಜಿನಿಯರಿಂಗ್, ಸೈಬರ್, ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ನನಗೆ ಇದು ಬೇಕು ಆಯಿತಾ. ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಎಂಜಿನಿಯರಿಂಗ್ ಇದು ಹಾಕ್ಕೊಳ್ಳಿ. ನಾ ಹಾಕೋತೀನಿ, ನಿಮಗೆ ಬೇಕಿರೋದನ್ನು ನೀವು ಹಾಕ್ಕೊಳ್ಳಿ ಆಯಿತಾ. ಆಮೇಲೆ ಕ್ಯಾಟಗರಿ, ಎಗೈನ್ ಕ್ಯಾಟಗರಿ ಕೇಳುತ್ತೆ. ಐ ಪರ್ಟೈನ್ ಟು GM. ಓಕೆ ಕೊಡಿ. ಈಗ ಫಸ್ಟ್ ರೌಂಡಲ್ಲಿ ಎಷ್ಟು ಕಟ್ ಆಫ್ ಇತ್ತು, ಸೆಕೆಂಡ್ ರೌಂಡಲ್ಲಿ ಕಟ್ ಆಫ್ ಎಷ್ಟಿತ್ತು, ಥರ್ಡ್ ರೌಂಡಲ್ಲಿ ಕಟ್ ಆಫ್ ಎಷ್ಟಿತ್ತು ಅಂತ ಇದಾಗತ್ತೆ. ಇವಾಗ ನಿಮಗೆ ತುಂಬ ಹೈ ರ್ಯಾಂಕಿಂಗ್ ಬಂತಂತಿದ್ರೆ ನೀವು ಫಸ್ಟ್ ರೌಂಡೇ ಚೆಕ್ ಮಾಡ್ಬೋದು. ತುಂಬ ಹೈಯರ್ ಎಂಡಲ್ಲಿ ಇತ್ತಂತಂದರೆ ರೌಂಡ್ 2, ರೌಂಡ್ 3 ಚೆಕ್ ಮಾಡ್ಬೋದು. ಬಟ್ ಐಲ್ ಬಿ ವೆರಿ ವೆರಿ ಕ್ಯೂರಿಯಸ್ ಟು ನೋ ವಾಟ್ ವಿಲ್ ಬಿ ದಿ ಕಟ್ ಆಫ್ ಇನ್ ದಿ ಫಸ್ಟ್ ರೌಂಡ್ ಇಟ್ ಸೆಲ್ಫ್. ಈಗ ಇಲ್ಲಿ ಬಂತು ನೋಡಿ, ಕಂಪ್ಯೂಟರ್ ಸೈನ್ಸ್, ಎಂಜಿನಿಯರಿಂಗ್, ಆರ್ಟಿಫಿಷಿಯಲ್ ಇಂಜಿನಿಯರಿಂಗ್ 4,615ಗೆ ಕಟ್ ಆಫ್ ಇದೆ. This is the authorized details uploaded by KEA for understanding the details. ಈಗ ನಿಮಗೆ ನಿಮ್ಮ ರ್ಯಾಂಕನ್ನು ಹಾಕಿ ರಿಸರ್ವೇಷನ್ಸು ಏನಾದರೂ ಇದ್ದರೆ ಹಾಕಿ, ಅಥವಾ ಸೆಕೆಂಡ್ ರೌಂಡಲ್ಲಿ ಥರ್ಡ್ ರೌಂಡಲ್ಲಿ ಏನಾದರೂ ಡೀಟೇಲ್ಸ್ ಇದ್ದರೆ ಇದನ್ನು ಹಾಕಿ ಯೂಸ್ ಮಾಡ್ಕೊಳ್ಳಿ. ಆವಾಗ ಪರ್ಪಸ್ ಸರ್ವ್ ಆಗುತ್ತೆ. ಯಾವ್ಯಾವುದೋ ಮಿಡಲ್ ಮ್ಯಾನ್ಗಳಿಗೆ ಬಲಿಯಾಗಿ ಅವ್ರಿಗೆ ಕಮಿಷನ್ ಕೊಟ್ಕೊಂಡು ಅವ್ರ ಹತ್ರ ಒಂದು 20 ಸಲ ಓಡಾಡಿಕೊಂಡು ಅಲ್ಲಿ ಎಷ್ಟೋ ಫೀಸ್ ಇರುತ್ತೆ, ಆಥರೈಸ್ಡ್ ಫೀಸ್ ಎಷ್ಟೋ ಇರುತ್ತೆ, ನೀವೆಷ್ಟೋ ಇವ್ರಿಗೂ ಪೇ ಮಾಡಿ, ಕಾಲೇಜಲ್ಲೂ ಪೇ ಮಾಡಿ, ನಿಮಗೆ ಅರ್ಥ ಆಗಿರಲ್ಲ ನೀವು ಮ್ಯಾನೇಜ್ಮೆಂಟ್ ಸೀಟಲ್ಲಿ ಹೋಗ್ತಿದ್ದೀರಾ ಜನರಲ್ ಸೀಟಲ್ಲಿ ಹೋಗ್ತಿದ್ದೀರಾ ಅಂತ ಅಂದ್ಬಿಟ್ಟು ಸುಮ್ಮನೆ ಫೀಸ್ ಪೇ ಮಾಡ್ತೀರಾ. ಎಷ್ಟೊಂದು ಪೇರೆಂಟ್ಸಿಗೆ ಈಗ ಮನೆಯಲ್ಲಿ ಇಂಜಿನಿಯರ್ಸ್ ಆಲ್ರೆಡಿ ಇದ್ದಾರೆ ಅಂತಂದರೆ ಗೊತ್ತಾಗುತ್ತೆ. ಸಪೋಸ್ ಯಾರೂ ಇಲ್ಲ ಅಂತಂದರೆ PUC ಆದಮೇಲೆ ಎಂಜಿನಿಯರಿಂಗಿಗೆ ಇಷ್ಟು ಪೇ ಮಾಡಬೇಕೇನೋ, ಹೌದು ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾರೆ. ಈಗ ಎಷ್ಟೋ ನನ್ನ ಒಂದ್ಸಲ ಆಟೋದಲ್ಲಿ ಬರುವಾಗ ಆಟೋದವ್ರನ್ನೇ ಕೇಳಿದೆ, ಎಂಜಿನಿಯರಿಂಗ್ ಅಂತಂದರೆ ಕಟ್ಟಬೇಕಲ್ಲ ಮೇಡಮ್ ಲಕ್ಷ ಅಂತ ಹೇಳ್ತಾರೆ. ಅದು ಅವ್ರಿಗೆ ಗೊತ್ತಿಲ್ಲ. ಈ ಥರ ಎಲ್ಲ ಹಿಂಗೆ ಸರ್ಚ್ ಮಾಡಿದ್ರೆ 50,000 60,000 ರೂಪಾಯಿಗೂ ನಮ್ಮ ಮಕ್ಕಳದ್ದು ರ್ಯಾಂಕಿಂಗಿಗೆ ಜನರಲ್ ಸೀಟು ಒಳ್ಳೆ ಕಾಲೇಜಲ್ಲೇ ಸಿಗುತ್ತೆ ಅನ್ನೋದು ಮೆನಿ ಆಫ್ ದ ಪೀಪಲ್ ವಿಲ್ ನಾಟ್ ಬಿ ನೋಯಿಂಗ್. That's why don't be a prey to the those middlemen or Google searches. Instead use what KEA bot. Please to all the aspirants that is engineering and medical aspirants, state quota aspirants of Karnataka state. Namaste.